ಪಾಪ ಮಿಸ್ ಮುಗುತಿ ಕಾಲೇಜಲ್ಲಿ ನನಗೋಸ್ಕರ ಕಾಯ್ತಿರ್ಬೋದು. ಅವಿಗೆ ಫೋನ್ ಮಾಡೋಣ ಅಂದ್ರೂ ಆಗ್ತಿಲ್ವಲ್ಲ. ಛೇ, ನನಗೇನು ಮಾಡಲಿ? ವಿರಾಜ್, ಅಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ಯಾವುದ್ರ ಬಗ್ಗೆ? ನನ್ನ ಕಾಲ್ ಬಗ್ಗೆ. ಹೀಗೇಗಿದೆ? ನೀನ್ ಮಾತಾಡ್ತಿದ್ರೆ ನೋವೇ ಗೊತ್ತಾಗಲ್ಲ, ಮೈಂಡ್ ಡೈವರ್ಟ್ ಆಗತ್ತಲ್ಲ, ನೋವು ಗೊತ್ತಾಗಲ್ಲ ಅಂತ ಹೇಳ್ದೆ. ಅದ್ಬಿಡು, ನಿಮ್ಮನೆ CCTV ಇದೆ ಅಲ್ವಾ? ಅಫ್ಕೋರ್ಸ್ ಇದೆ. ಯಾಕೆ? ನೀನ್ ನನ್ನ ಎತ್ಕೊಂಡ್ ಬಂದಿ ಅಲ್ವಾ, ಆ ವಿಡಿಯೋ ನಂಗೆ ಬೇಕಿತ್ತು. ಎಷ್ಟು ಕೇರ್ ನಿನಗೆ ನನ್ನ ಮೇಲೆ ನನಗೆ ಇವತ್ತೇ ಗೊತ್ತಾಗಿದ್ದು. ಮತ್ತೆ ಕಾಲ್ ಟ್ವಿಸ್ಟ್ ಆಗಿದೆ, ನೀನೇ ಕರ್ಕೊಂಬರ್ಬೇಕಾಯ್ತು. ನೀನ್ ಹೇಳೋದ್ ನೋಡಿದ್ರೆ ಯಾರು ಬಿದ್ದಿದ್ರು ಎತ್ಕೊಂಡ್ ಬರ್ತಿದೆ ಅನ್ಸ್ತಿದೆ. ಹೌದು. ಮತ್ತೆ ಹೌದಾ? ಭವಾನಿ ಅತ್ತೆ ಬಿದ್ದಿದ್ರೆ ಖಂಡಿತ ಎತ್ಕೊಂಡ್ಬರ್ತಿದ್ದೆ. ಮಿಥಿಲಾ ಬಿಡಕ್ಕೆ ನಮ್ಮ ವರ್ಷಿದ್ದೆ ಬಿಡಲ್ಲ. ಅಕಸ್ಮಾತ್ ಬಿದ್ದರೆ ಎತ್ಕೊಳಕ್ಕೆ ಅವನು ಇದಾನಲ್ಲ. ಬಿಡು, ಅವರೆಲ್ಲ ಮನೆಯವರು ಎತ್ಕೊಳ್ತಿದ್ದೆ. ಅದೇ ನಿಮ್ಮನೆ ಅಡ್ಗೆಯೊಳ್ ಬಿದ್ದಿದ್ರೆ ಅವಾಗ್ಲೂ ಹೀಗೆ ಎತ್ಕೊಂಡ್ ಬರ್ತಿದ್ದ? ಇದೊಳ್ಳೆ ಕಥೆ ಆಯ್ತು. ಯಾರು ಬಿದ್ದಿದ್ರು ಎತ್ಕೊಂಡ್ಬರ್ತಿದ್ದೆ. ಅದ್ ಸರಿ, ಇದನ್ನೆಲ್ಲ ಯಾಕೆ ಈಗ ಕೇಳ್ತಿದ್ಯಾ? ಸುಮ್ಮನೆ ಕೇಳ್ದೆ. ನಾನು ಆ ಅಡ್ಗೆಯವಳು ಒಂದೇನಾ? ಮಾಡ್ತೀನಿ ನಿನಗೆ. ನೋವ್ತಿದೆ. ಏನಾಯ್ತು ರಮ್ಯಾ? ಆರ್ ಯು ಓಕೆ? ಗೊತ್ತಿಲ್ಲ ವಿರಾಜ್, ಸಡನ್ ಆಗಿ ಮೂಳೆ ಮುರಿದೋಗಂಗ್ ಆಗ್ತಿದೆ. ಇನ್ನೇನು ಬಂದ್ಬಿಡುತ್ತೆ 5 ಮಿನಿಟ್ಸ್. ಬೇಗ ಡಾಕ್ಟರ್ ಹತ್ರ ಹೋಗು ವಿರಾಜ್, ಪ್ಲೀಸ್. ರಮ್ಯಾ, ಒಂದ್ ಸ್ವಲ್ಪ ದೂರ ಸಿಕ್ಬಿಡುತ್ತೆ, ಅಲ್ಲಿವರೆಗೂ ಸ್ವಲ್ಪ ತಡ್ಕೋ. ಕಾಲ್ ತುಂಬಾ ಊದಿದೆ ಅನ್ಸುತ್ತೆ ವಿರಾಜ್, ಒಂದ್ಸರಿ ನೋಡು. ರಮ್ಯಾ, ಸ್ವಲ್ಪ ಗಾಡಿ ನಿಲ್ಸೋರ್ಗು ತಡ್ಕೋ. ತುಂಬಾ ಇರಿಟೇಟ್ ಆಗ್ತಿದೆ ವಿರಾಜ್, ಒಂದ್ಸರಿ ನೋಡು. ರಮ್ಯಾ, ಏನ್ ಮಾಡ್ತಿದ್ಯಾ ನೀನು? ಓ ಗಾಡ್, ಬಿದ್ದ. ಏಯ್, ಯಾವನ ನೀನು? ಕಣ್ಕಣಲ್ವ ನಿಂಗೆ? ಪ್ರೀತಿ ವಿಷಯದಲ್ಲಿ ಈ ಮನೆಯವ್ರಿಗೆ ಕಣ್ ಮಾತ್ರ ಕುರುಡಾಗಿದೆ ಅನ್ಕೊಂಡಿದ್ದೆ, ಆದ್ರೆ ಈಗ ಕಿವಿನೂ ಕೆಪ್ಪಾಗಿದೆ. ಮತ್ತಿನ್ನೇನ್ ಮಿಥಿಲಾ, ವಿರಾಜೆ ಬಾಯ್ ಬಿಟ್ಟು ರಮ್ಯಾ ಬೇಡ ಅಂತ ಹೇಳಿದ್ರು, ನೀನ್ ಮಾತ್ರ ಪ್ರೀತಿ ಇದೆ ಅಂತ ಹೇಳ್ತಿದ್ಯಾ? ನಿಂದು ಅದೇ ರಾಗ, ಅದೇ ಹಾಡ? ಇಲ್ಲ ಶಾಶ್ವತಿ, ಮಿಥಿಲಾ ಹೇಳ್ತಾ ಇರೋದು ಸರಿಯಾಗೇ ಇದೆ. ನನಗೂ ಹಾಗೆ ಅನ್ನಿಸ್ತಿದೆ. ವಿರಾಜ್ಗೆ ರಮ್ಯನ ಮೇಲೆ ಫೀಲಿಂಗ್ಸ್ ಇದೆ. ಇಲ್ಲ ಅಕ್ಕ, ವಿರಾಜ್ ನನ್ನ ಹತ್ರನೇ ಹೇಳಿದ್ದಾನೆ, ರಮ್ಯಾ ಫ್ರೆಂಡ್ ಆಗಿ ಓಕೆ, ಹೆಂಡತಿಯಾಗಿ ಸರಿ ಹೋಗಲ್ಲ ಅಲ್ಲ. ಈ ವಿಷಯವಾಗಿ ನಾವೆಷ್ಟು ಸಲ ಮಾತಾಡಿದ್ರು ಏನೂ ಬದಲಾಗಲ್ಲ. ನಿನ್ನ ಗೊಂದಲಕ್ಕೆ ವಿರಾಜ್ ಉತ್ತರ ಕೊಟ್ಟಿದ್ದಾನಲ್ವಾ? ಯಾಕೆ ಅವನು ಉತ್ತರ ಕೊಟ್ಟಿರೋದು ನಿನಗೆ ಸರಿ ಅನ್ನಿಸ್ಲಿಲ್ವಾ? ಆಗ ಸರಿ ಅನ್ಸಿತ್ತು ಅರುವಮ್ಮ, ಆದ್ರೆ ಈಗ ಸರಿ ಅನ್ನಿಸ್ತಿಲ್ಲ. ಈಗೇನ್ ಬದಲಾಯ್ತು ಮಿಥಿಲಾ? ರಮ್ಯಾ ಬಿದ್ದಾಗ ನಾವೆಲ್ಲರೂ ಅಲ್ಲೇ ಇದ್ವಿ, ಆದ್ರೆ ನಮ್ಮೆಲ್ಲರಿಗಿಂತ ಜಾಸ್ತಿ ಕಾಳಜಿ ವಹಿಸಿದ್ದು ವಿರಾಜ್. ಅವನು ರಮ್ಯನ ಎತ್ಕೊಂಡು ಹೋಗಿದ್ದು ನೀವೆಲ್ಲ ನೋಡಿಲ್ವಾ? ಮಿಥಿಲಾ ಎಲ್ರಿಗೂ ಸರಿಯಾಗಿ ಗೂಗ್ಲಿ ಆಗ್ತಿದ್ದಾಳೆ. ಇರುಳು ಕಂಡ ಬಾವಿಗೆ ಹಗಲು ಬೀಳೋದು ಅಂತಾರಲ್ಲ, ಅದು ಇದೆ. ಆಗೇನು ಫ್ರೆಂಡ್ಸ್ ಅನ್ಕೊಂಡು ಮದ್ವೆ ಫಿಕ್ಸ್ ಮಾಡಿದ್ರಿ, ಅದು ಫ್ಲಾಪ್ ಆಯ್ತು. ಈಗ ಅವನು ಅವಳನ್ನ ಎತ್ಕೊಂಡ ಅಂತ ಅದೇ ಪ್ರೀತಿ ಅಂತ ಹಣೆಪಟ್ಟಿ ಕಟ್ಟೋದು ಬೇಕಾ? ಹೌದು ಮಿಥಿಲಾ, ಫ್ರೆಂಡ್ ಅನ್ನೋ ಕಾಳಜಿ ಇರ್ಬೋದಲ್ವಾ? ಮಾವ, ಕೆಲವೊಂದ್ಸಾರಿ ಪ್ರೀತಿನೂ ಕಾಳಜಿ ಅನ್ಕೊಳ್ತೀವಿ. ನಂಗೂ ಹರ್ಷಿತ್ಗೂ ರಮ್ಯಾ ಚಿಕ್ಕೋಳಿಂದ ಫ್ರೆಂಡ್ಸು, ಆದರೆ ನಾವ್ಯಾರೂ ಪ್ಯಾನಿಕ್ ಆಗಿಲ್ಲ. ಆದರೆ ವಿರಾಜ್ ತನಗೆ ಏನೋ ಆಯಿತು ಅನ್ನೋ ಥರ ಕ್ವಿಕ್ಕಾಗಿ ರಿಯಾಕ್ಟ್ ಆದ. ಅಣ್ಣನ ನೇಚರೇ ಹಾಗಲ್ವಾ ಅದಕ್ಕೆ? ಅವನಿಗೆ ಸ್ವಲ್ಪ ಕೇರ್ ಜಾಸ್ತಿ. ಸರಿ, ಕೇರ್ ಇದೆ, ರಮ್ಯಾ ಬೇಗ ಗುಣ ಆಗ್ಬೇಕು ಅನ್ನೋ ಕಾಳಜಿ ಇದೆ ಅನ್ಕೊಳ್ಳೋಣ. ಆದರೆ ಅವಿನೂ ಅಲ್ಲೇ ಇದ್ದ ಅಲ್ವಾ? ತಾನೇ ಕರ್ಕೊಂಡು ಹೋಗ್ತೀನಿ ಅಂದ.
ಆದ್ರೆ ವಿರಾಜ್ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ವಾ? ಮಿಥಿಲಾ ಹೀಗೆ ಅನಿಸ್ತಾ ಇದೆ ಅಂದ್ರೆ ಅದು ನಿಜನೇ ಆಗಿರುತ್ತೆ. ಯಾಕಂದ್ರೆ ಅವಳ ಅಬ್ಸರ್ವೇಷನ್ ಯಾವತ್ತೂ ಕರೆಕ್ಟ್ ಆಗಿರುತ್ತೆ. ಹೌದು, ಇಡೀ ದಿನ ಪೂಜೆಲಿ ನಾವೇ ನೋಡಿದ್ವಲ್ಲ, ರಮ್ಯನ್ ಕೆಲಸನ ವಿರಾಜ್ ಇಷ್ಟಪಡ್ತಾ ಇದ್ದ. ಯಾವಾಗ್ಲೂ ರಮ್ಯನ್ ಕಾಲು ಎಳ್ಕೊಂಡಿದ್ದೋನು ಇವತ್ತು ಬಾಯ್ ಬಿಟ್ಟು ಹೊಗಳಿದಾನೆ. ಖುಷಿಯಾಗಿದೆ, ಹೊಗಳಿದಾನೆ. ನೀವೆಲ್ಲ ಅದನ್ನೇ ಪ್ರೀತಿ ಅಂತ ತಪ್ಪು ತಿಳ್ಕೊಂತಿದ್ದೀರಾ ಅಷ್ಟೇ. ಮಿಥಿಲಾ, ನೀನ್ ಏನೇನೋ ಕಲ್ಪನೆ ಮಾಡ್ಕೊಂತಿದ್ಯಾ ಅಷ್ಟೇ. ನಾನು ಒಂದ್ ಕಾಲದಲ್ಲಿ ಹೀಗೆ ಇರ್ಲಿಲ್ವಾ ಹರ್ಷಿ? ಮಿಥಿಲಾ, ಏನ್ ಹೇಳಕ್ ಹೊರಟಿದ್ಯಾ? ಅಮ್ಮ, ನಂಗೂ ವಿರಾಜ್ಗೂ ಜಾಸ್ತಿ ವ್ಯತ್ಯಾಸ ಇಲ್ಲ. ಜೀವನದಲ್ಲಿ ಜವಾಬ್ದಾರಿ ತಗೊಂಡೇ ಬೆಳೆದ ಅಭ್ಯಾಸ. ಹಾಗಾಗಿ ನಮ್ಗೆಲ್ಲಾದ್ರೂ ಪ್ರೀತಿ ಆದ್ರೆ ಕಾಳಜಿ, ಜವಾಬ್ದಾರಿ, ಕರ್ತವ್ಯ ಅನ್ಕೊಳ್ತೀವಿ. ಅಂದ್ರೆ ನಮ್ಮ ವಿರಾಜ್ಗೆ ಪ್ರೀತಿ ಮತ್ತೆ ಕಾಳಜಿ ಮಧ್ಯೆ ಇರೋ ವ್ಯತ್ಯಾಸ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ಯಾ? ಗೊತ್ತಾಗ್ಲೇಬೇಕಂತ ಇಲ್ವಲ್ಲ ಅತ್ತೆ. ಅದಕ್ಕೆ ಅಣ್ಣ ಏನು ಅಷ್ಟೊಂದು ದಡ್ಡನಾ? ನಾನ್ ದಡ್ಡಿ ಅಂತ ನಿಮ್ಗೆ ಯಾರಿಗಾದ್ರೂ ಅನ್ಸತ್ತಾ? ಯಾಕೆ ಹೀಗೆ ಕೇಳ್ತಾ ಇದೆಯಾ ಮಿಥಿಲಾ? ಆಫೀಸ್ನ ಮನೇನ ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡೋಳನ್ನ ದಡ್ಡಿ ಅನ್ನಕ್ಕಾಗತ್ತಾ? ಪ್ರೀತಿ ವಿಷಯ ಬಂದಾಗ ಎಷ್ಟೇ ಬುದ್ಧಿವಂತಿಕೆ ಇದ್ರೂ ದಡ್ರಾಗಿ ಹೋಗ್ತೀವಿ ಮಾವ. ಅದಕ್ಕೆ ಉದಾಹರಣೆ ನನ್ಗಿಂತ ಬೇಕಾ? ಮಿಥಿಲಾ, ಈಗ ನೀನು ಏನು ಹೇಳಕ್ ಹೊರಟಿದ್ಯಾ? ಹರ್ಷಿತ್ ನನಗೆ ಪ್ರಪೋಸ್ ಮಾಡಿದಾಗ ಏನಾಗಿತ್ತು ಅಂತ ನಿಮ್ಗೆಲ್ಲ ನೆನಪಿಲ್ವಾ? ಏನ್ ಹರ್ಷಿತ್ ಇದು? ಮಿಥಿಲಾ, ಹಾಗೆ ಇರಬೇಕು. ನಾನು ಹೇಳೋವರೆಗೂ ಕಣ್ ತೆಗಿಬಾರ್ದು, ಓಕೆ? ಹರ್ಷಿತ್ ಇನ್ನ ಎಷ್ಟು ಹೊತ್ತು? ಈಗ ಕಣ್ಣು ಓಪನ್ ಮಾಡು.